ನಮಸ್ಕಾರ ರೀ ಎಲ್ಲ ಬಿಜಾಪುರ ಮಂದಿಗೆ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿಲ್ರಿ? ನಾನು ಆರಾಮಿದ್ದೀನಿ ರೀ. ಇವತ್ತಿನ ಬ್ಲಾಗ್ ನೋಡ್ಕೊಂಡು ಬರೋಣ ಬರ್ರಿ. ಇವತ್ತು ನೋಡ್ರಿ ನಾನು ಲಾ ಕಾಲೇಜ್ ಕಡೆ ಹೊಂಟಿದ್ದೆ ರೀ. ಯಾಕಂದ್ರೆ ನನ್ನ ಕತ್ತಿನೂ ಮುಗಿಲಿಕ್ಕೆ ಬಂತು, ನನ್ನ ಡಿಗ್ರಿನೂ ಮುಗಿಲಿಕ್ಕೆ ಬಂತು. ಇದ್ರ ಸಂಬಂಧ ನಮ್ಮ ಮನ್ಯಾಗ ಹೊರಗೆ ಹಾಕ್ಯಾರ ನೋಡ್ರಿ, ಕೇಳ್ಕೊಂಡು ಬಾ ಹೋಗಂತ ಹೇಳಿ. ಇನ್ಮೇಲೆ ಹಿಂಗೆ ನೋಡ್ರಿ, ಡಿಗ್ರಿ ಮುಗಿಲಿಕ್ಕೆ ಬಂದಮೇಲೆ ಆ ಕಡೆ ನಾಯಿ ಜೀವನನೂ ಇಲ್ಲ, ಈ ಕಡೆ ನಾಯಿ ಪಾಡು ಇಲ್ಲ, ನಡು ನಿಂತಂಗೆ ನೋಡ್ರಿ. ಅದಕ್ಕೆ ನಾನು ಇಲ್ಲಿ BLD ಕಾಲೇಜ್ ಒಳಗೆ ಏನೋ ಹೊಸ ಲಾ ಕಾಲೇಜ್ ಆಗ್ಯದಂತ್ರಿ, ಅದನ್ನೇ ಕೇಳ್ಕೊಂಡು ಬರ್ಲಿಕ್ಕೆ ಹೊಂಟೀನಿ ನೋಡ್ರಿ. ನನ್ನ ಫ್ರೆಂಡ್ ಕೂಡಿ ಇಬ್ರು ಕೂಡಿ ಲಾ ಕಾಲೇಜ್ ಒಳಗೆ ಹೊಂಟೀವಿ ನೋಡ್ರಿ. ಹೊಸ ಕಾಲೇಜ್ ಏನು ಅದ್ರ ಕತೆ ಏನು ಅಂತ ತಿಳ್ಕೊಂಬರ್ಲಿಕ್ಕೆ ನನ್ನ ಫ್ರೆಂಡ್ ಹೋಗಿದ್ವಿ ರೀ. ಇವತ್ತು ಕೂಡಿ ಒಳಗೆ ಹೋದ್ವಿ ರೀ. ಅಲ್ಲಿ ಹೋದ್ಮೇಲೆ ನೋಡ್ಬೇಕ್ರಿ, ಒಳಗೆ ಸ್ವರ್ಗಕ್ಕೆ ಹೋದಂಗೆ ಆಗ್ತದೆ ನೋಡ್ರಿ. ಸ್ವರ್ಗಕ್ಕೆ ನಾಲ್ಕು ಗೇಣು ಇದ್ದಂಗೆ ರೀ. ಯಾಕಂದ್ರೆ ಅಲ್ಲಿ ಪರಿಸರ, ಅಲ್ಲಿ ಗಿಡ ಮರ ನೋಡಿದ್ರೆ ಅಲ್ಲಿ ಒಳಗೆ ಹೋದವ್ರು ಹೊರಗೆ ಬರಬಾರ್ದ್ರಿ. ಅಷ್ಟು ಚಂದ ಅದ ರೀ, ಅಷ್ಟು ಶಾಂತ ಅದ ರೀ, ಅಷ್ಟು ನೆಮ್ಮದಿ ಸಿಗ್ತದ್ರಿ ಅಲ್ಲಿ ಹೋದ್ರೆ. ಒಳಗೆ ಹೋದ್ರೆ ಹೊರಗೆ ಬರಬಾರ್ದ್ರಿ ಹಂಗೆ ಅನ್ನಿಸ್ತದ್ರಿ. ಇಷ್ಟು ಚಂದ ಅಲ್ಲಿ ಗಿಳಿ ಅದು ಎಲ್ಲ ಅವ ರೀ. ಹಂಗಂದ್ರೆ ಕಾಮನ್ ಆಗಿ ಎಲ್ಲ ಪಕ್ಷಿಗಳು ಅವ ರೀ, ಭಾಳ ಚಂದ ಅವದ ರೀ ಅಲ್ಲೆಲ್ಲ. ಕಾಲೇಜ್ಗಳು ಕ್ಯಾಂಪಸ್ ಅಂದ್ರೆ ಇದಕ್ಕಂತ ರೀ. ಎಲ್ಲ ಕಾಲೇಜ್ಗಳು ಇದನ್ನು ಮಾದರಿಯಾಗಿ ಇಟ್ಕೊಂಡು ಮಾಡ್ಬೇಕು ನೋಡ್ರಿ, ಅಷ್ಟು ಮಸ್ತ್ ಅದ ರೀ. ನಡೀರಿ ಒಳಗೆ ಹೋಗುನು, ಲಾ ಕಾಲೇಜ್ ಒಳಗೆ ಹೋಗುನ್ ಬರ್ರಿ. ನಾನು ಹೊಂಟೀನಿ, ನೀವು ನನ್ನ ಜೊತೆ ಬರ್ರಿ. ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾಳ್ರಿ, ಮರಿಬೇಡ್ರಿ ಆಕಿನೂ. ನಾನು ಆಕಿ ಕೂಡ ಒಳಗೆ ಹೊಂಟೀವ್ರಿ. ಇದೇ ನೋಡ್ರಿ ಲಾ ಕಾಲೇಜ್ ಎಷ್ಟು ದೊಡ್ಡದದ, ಎಷ್ಟು ಚಂದ ಅದ. ಇದು ಹೆಂಗದ ನೋಡ್ರಿ, ಇದು ಲಾ ಕಾಲೇಜ್. ನೀವು ಒಂದು ಸಲ ನೋಡ್ರಿ. ಇಲ್ಲಿಂತ್ರ ನಾವು ಸೀದಾ ನಮ್ಮ ನಡೆ ಆಫೀಸ್ ರೂಮ್ ಕಡೆ ನೋಡ್ರಿ. ಅಲ್ಲಿಂತ್ರ ಸೀದಾ ಹೋಗಿ ಆಫೀಸ್ ರೂಮ್ ಒಳಗೆ ಹೋಗಿ ಅದ್ರ ಬಗ್ಗೆ ಕೇಳಿಕತ್ತಿದ್ವಿ ರೀ. ಕೇಳೋ ಟೈಮಿಗೆ ನನ್ನ ಎದಿನೇ ಹೊಡಿತು ನೋಡ್ರಿ. ನೀವು ಎದಿಗಟ್ಟು ಮಾಡ್ಕೋರಿ, ಯಾಕಂದ್ರೆ ಒಂದು ವರ್ಷಕ್ಕೆ 75,000 ರೂಪಾಯಿ ಅಂತ್ರಿ ಅಲ್ಲಿ ಫೀಸ್. ಏನು ಇವ್ರು ಕಲಿಸ್ಲಿಕ್ಕತ್ತಾರೋ ಮಜಾಕ್ ಮಾಡ್ಲಿಕ್ಕತ್ತಾರ ಅದೇ ನಿನಗೆ ತಿಳಿಲಿಲ್ಲ ರೀ. ಅದ್ರೊಳಗೆ ಇನ್ನೊಂದು ಏನು ಗೊತ್ತೇನ್ರಿ, ಅಲ್ಲಿ 75 ಫಿಕ್ಸ್ ಅಂತ್ರಿ ಅಲ್ಲಿ. ಯಾಕಂದ್ರೆ ನೀವು 44 ಮಾರ್ಕ್ಸ್ ಮಾಡಿರಿ, 99 ಮಾರ್ಕ್ಸ್ ತೆಗೀರಿ, ಎಲ್ಲರಿಗೂ ಒಂದೇ ಅಂತ್ರಿ. ಅಪ್ಪ ಅಂದೆ ರೀ, ಇಷ್ಟೆಲ್ಲ ನಾ ಯಾಕೆ ಕಲಿತಿದ್ನೋ ಮಾರಾಯ ಅಂದ್ಕೊಂಡೆ ರೀ. ಅಂಥ ಪರಿ ಕಲಿತರೆ ಏನಾಗುತ್ತದೆ, ಎಲ್ಲ ಒಂದೇ ಅಲ್ರಿ ಇಲ್ಲಿ. ಸುಮ್ಮನೆ ಕಲಿತು ನಾ ವೇಸ್ಟ್ ಮಾಡಿದ್ನೇನೋ ಅನ್ನಿಸ್ತ್ರಿ. ಅಂತಾದ್ರಾಗ ಈ ಕಾಲೇಜ್ ಆಟೋಮೊಮಸ್ ರೀ. ಇದು ರಾಣಿ ಚೆನ್ನಮ್ಮ ಅಲ್ರಿ, ಇದು ಆಟೋಮೊಮಸ್ ಕಾಲೇಜ್ ರೀ ಇದು. ಹಂಗದ ರೀ. ಅದೇ ನನಗೆ ಎದೇನೆ ಹೊಡಿತ್ರಿಪ್ಪ ಅಲ್ಲೇ. ನಾ ಸುಮ್ಮಾಗಿಬಿಟ್ಟೆ ರೀ. ಅಷ್ಟೆಲ್ಲ ಆದ್ರೂ ಮತ್ತೇನೋ ಅವರೆಲ್ಲ ಇಂಟರ್ನ್ಶಿಪ್ಪಿಗೆ ಅದೆಲ್ಲ ಕಳಿಸ್ತಾರಂತ್ರಿ, ಪ್ರಾಕ್ಟೀಸಿಗೆ ಕಳಿಸ್ತಾರಂತ್ರಿ. ಅವರೆಲ್ಲ ಚಲೋ ಹೇಳ್ಕೊಡ್ತಾರಂತ್ರಿ. ಅದು ನನಗೆ ನಂಬಿಕೆ ಅದ ರೀ. ಆದ್ರೆ ಈ ಫೀಸ್ ಮೇಲೆ ಮುಗ್ದ ಹೋಯ್ತು ರೀ ನನ್ನ ಕತ್ತಿ. ಅಲ್ಲೇ ಒಡೆದೇ ಬಿಟ್ಟೆ ರೀ ನಾ ರೀ. ಚೂರು ಚೂರು ಆಗಿಬಿಡ್ತ್ರಿ ನನ್ನ ಹೃದಯ. ಅಲ್ಲೆಲ್ಲ ಕೇಳಿಸ್ಕೊಂಡು ಮಾಡಿ ನನ್ನ ಫ್ರೆಂಡ್ ಹುಚ್ಚಾಗಿ ಸೀದಾ ಹೊರಗೆ ಬಂದುಬಿಟ್ವಿ ರೀ ಅಲ್ಲಿದಿಂತ್ರ. ಇವ್ರು ಸಾಬ್ರಿನೂ ಬೇಡ, ಇವ್ರ ಕಾಲೇಜು ಬೇಡ ಅಂತ ಹೇಳ್ರಿ. ಏನದ ಇಲ್ರಿ 75,000 ರೂಪಾಯಿ ಅಂದ್ರೆ ಮುಗಿದು ಹೋಯ್ತು. ನನ್ನ ಡಿಗ್ರಿನೇ ಮುಗೀತ್ರಿ ಅಷ್ಟ್ರೊಳಗೆ. ಅಲ್ಲಿದಿಂತ್ರ ಸೀದಾ ಹೊರಗೆ ಬರ್ಲಿಕ್ಕತ್ತೀವಿ ನೋಡ್ರಿ. ಇದೇ ನೋಡ್ರಿ ಲಾ ಕಾಲೇಜ್ ಎಕ್ಸಿಟ್ ರೀ. ಇಲ್ಲಿದಿಂತ್ರ ಹೊರಗೆ ಬಂದ್ವಿ ರೀ. ಹೊರಗೆ ಬಂದು ಸೀದಾ ನಮ್ಮ ಮನೆ ಕಡೆ ನಾ ಬಂದೆ ನೋಡ್ರಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನಗೆ ಯಾವತ್ತೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ರೀ.